ಮುನ್ಸಿಪಲ್ ಸ್ಕೂಲ್ ಮೈದಾನ ಅಲ್ಲ, ಮುನ್ಸಿಪಲ್ ಫೈನಲ್ ಆಗಲೇ ಸಲುವಾಗಿ ಆಲ್ರೆಡಿ ಬೇರೆಯವರು ನಮ್ಮ ಮಾಜಿ ಶಾಸಕರಂತ ಸೋಮಶೇಖರ್ ರೆಡ್ಡಿ ಅವರು ಹೋಗಿದ್ದಾರೆ. ಚರ್ಚೆ ನಡೀತಾ ಇದೆ. ಚರ್ಚೆ ನಡೆದ ನಂತರ ನಾನು ಇವ ರಾಯಲ್ ಸರ್ಕಲ್ದಲ್ಲಿ ಎಲ್ಲ ಕೂಡ ಟ್ರಾಫಿಕ್ ತೊಂದರೆ ಆಗಿರೋ ಕಾರಣ, ಮೋತಿ ಸರ್ಕಲ್ದಲ್ಲಿ ಕೂಡ ಸ್ವಲ್ಪ ಇಕ್ಕಟ್ಟಿರೋ ಕಾರಣ ಮುನ್ಸಿಪಲ್ ಸ್ಕೂಲ್ ಗ್ರೌಂಡ್ ಆದ್ರೂ ಅಲ್ಲಿದ್ದಂಥ ಕಾಂಪೌಂಡ್ ವಾಲು ಅದೆಲ್ಲ ಜನಾರ್ದನ ರೆಡ್ಡಿ ಅವ್ರಿಗೆ ಎಲ್ಲರಿಗೂ ಕೂಡ ಸೇಫ್ ಆಗುತ್ತೆ. ಅಕಸ್ಮಿತವಾಗಿ ಮೊನ್ನೆಯಿಂದ ಕೂಡ ಕೇಳ್ತಾ ಇದ್ವಿ, ಆಕೆ ಯಾಕೋ ಹಂಗ ಹಿಂಗ ಅಂತ ಇದ್ದಾರೆ. ಅವರು ಹಂಗ ಹಿಂಗ ಮಾಡಂಗಿದ್ರೆ ಅವ್ರಿಗೆ ಇಕ್ಕಟ್ಟಲ್ಲಿ ಸಿಕ್ಕಾಕೋಬೇಕಾಗುತ್ತೆ. ಪಾದಯಾತ್ರೆದು ಮುಖ್ಯ ಉದ್ದೇಶ ಅಂತ ಈಗ ಅರಾಜಕತೆ ನಡೀತದೆ ಅಂತ ಹೇಳ್ತೀರಿ, ಇದೇನು ಗೌರ್ಮೆಂಟ್ ಸರಿಯಾದ ಸೆಟಪ್ ಅಲ್ಲಿ ಹೋಗ್ತಾ ಇಲ್ಲ. ಅದು ಬಳ್ಳಾರಿ ನೆಲದಿಂದ ನೀವು ಪಾದಯಾತ್ರೆ ಬೆಂಗಳೂರು ಹೋಗ್ತಾ ಅಲ್ಲ, ಟೋಟಲ್ ಆಗಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ಸ್ ವಿಚಾರದಲ್ಲಿ ಇವತ್ತು ನಾವು ತೊಗೊಂಡಿದ್ವಿ. ಈ ತೊಗೊಂಡ ನಂತರ ಕೂಡ ವಿಶೇಷವಾಗಿ ಇವತ್ತು ನಮ್ಮ ಮೊನ್ನೆ ನಡೆದಂಥ 1ನೇ ತಾರೀಕಾದಂಥ ಗಲಭೆ ವಿಚಾರಗಳಲ್ಲಿ ನಮಗೆ ಆಲ್ರೆಡಿ ನಾವು ಜನಾರ್ದನ್ ರೆಡ್ಡಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಆಗಬೇಕು. ಇವತ್ತು ಜೊತೆಯಲ್ಲಿ ನಮಗೆ CBIಗೆ ಎಂಕ್ವೈರಿಗೆ ಇವತ್ತು ಅದೇ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ವಿ. ನಂತರ ಇಲ್ಲಿ ಪಕ್ಷದ ಕೋರ್ ಕಮಿಟಿ ಅಲ್ಲೇ ಕೂಡ ಚರ್ಚೆ ಆಗಿ ತೀರ್ಮಾನ ಕೂಡ ಆಗಿದೆ. ನಂತರ ಇಲ್ಲಿ ತನಕ ಆಗಿದೆ ಹತ್ತತ್ರ 15 ದಿನಗಳು 16 ದಿನಗಳಾಯಿತು. ಇಲ್ಲಿ ತನಕ ಆಗಿದೆ. ನಾನು ನಿನ್ನೆ ಮೊನ್ನೆ ರಿಪೋರ್ಟ್ಸ್ ತೊಗೊತಿದ್ದೆ. ಆ ಸತೀಶ್ ರೆಡ್ಡಿ ಅನ್ನಂತವನು ರಿವಾಲ್ವರ್ ಏನಿದ್ದಾನೆ, ಅವ್ನು ಸ್ವಂತ ರಿವಾಲ್ವರ್ ಏನಿದ್ದಾನೆ, ಅವನು ರಿವಾಲ್ವರ್ ಲೈಸೆನ್ಸ್ ಕೂಡ ಎಕ್ಸ್ಪೈರಿ ಆಗಿದಂತೆ. ಆ ಲೈಸೆನ್ಸ್ ಎಕ್ಸ್ಪೈರಿ ಆದಂಥ ರಿವಾಲ್ವರ್ನ ಅವ್ನು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಆಲ್ರೆಡಿ ಪೊಲೀಸರು ಸೀಜ್ ಮಾಡಿದಾರೇನೋ ಗೊತ್ತಿಲ್ಲ. ಅವ್ನು ಸತೀಶ್ ರೆಡ್ಡಿ ಅವ್ರದ್ದಿದೆ. ಇಲ್ಲಿ ತನಕ ಇದೆ. ಅವ್ನು ಸತೀಶ್ ರೆಡ್ಡಿಯನ್ನು ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ಸರ್ಕಾರದ ಕೈಲಿ ಆಗ್ತಾ ಇಲ್ಲ, ಪೊಲೀಸವ್ರ ಕೈಲಿ ಆಗ್ತಾ ಇಲ್ಲ. ಅವನು ನಾರಾ ಭರತ್ ರೆಡ್ಡಿ ಅವರು MLA ಅವ್ರನ್ನ ಇಲ್ಲಿ ತನಕ ಇದು ಅರೆಸ್ಟ್ ಮಾಡೋಂಥದ್ದು ಕಣ್ಮುಂದೆನೇ ಮರ್ಡರ್ ಆಗಿದೆ. ಇವತ್ತು ಎಲ್ಲವನ್ನಾದಂಥ ಅಕಸ್ಮಿತವಾಗಿ ನಮ್ಮ ಕಡೆಯಿಂದ ಏನನ್ನ ತೊಂದರೆ ಆಗಿದೆ, ನಮ್ಮನ್ನ ಇಷ್ಟೊತ್ತು ತನಕ ನಮ್ಮ ಮನೇಲಿ ಉಳಿಯಕ್ಕೆ ಕೊಡ್ತಿದ್ರು ಪೊಲೀಸರು. ಹೆಗಲಿಗೆ ಕೊಳ್ಪಟ್ಟಿ ಕೈ ಹಾಕ್ಕೊಂಡು ಜೈಲಿಗೆ ಹಾಕ್ತಿದ್ರು ಇಷ್ಟೊತ್ತು ತನಕ. ಅವ್ರು ಹೇಳ್ತಾ ಇದ್ದಾರೆ ಇವತ್ತೇನೋ ಸತ್ಯ ಹರಿಶ್ಚಂದ್ರ ಥರ ನಾನು ನಿನ್ನೆ ಭೂಮಿ ಪೂಜೆ ಮಾಡಿದಂಥ ಟೈಮಲ್ಲಿ ಇಲ್ಲ ನಾನು ಸತ್ಯ ಏನಂತ ಇದ್ರು ಅವರು ಕಾಲೇ ತಸ್ಮೇ ನಮ ಅನ್ನಂಥ ಮಾತು ಜನ ಮರ್ತೋಗ್ತಾರ ಅನ್ನಂಥ ಮಾತನ್ನು ಹೇಳ್ತಾ ಇದ್ರು. ಹಂಗಾಗಿ ಇವತ್ತು ಎಲ್ಲವನ್ನ ಆದಂಥ ಜ್ಞಾನದ ಆದ ನಂತರ ಈ ಕಾಲಯ ತಸ್ಮಯ ನಮ ಅಂದಕ್ಕಿಂತ ಇದಕ್ಕಿಂತ ಮುಂಚೆ ಆ ಮಾತು ಅಂದಿದ್ರಿಗಿನ ಈ ಕೊಲೆ ಕೂಡ ಆಗ್ತಿದ್ದಿಲ್ಲ. ಹಂಗಾಗಿ ನಾವು ಸೀರಿಯಸ್ ಆಗಿ ಇದ್ರ ಹೋರಾಟ ನೋಡಿ ಸರ್. ನಾವು ಯಾರನ್ನ ಬೆನ್ನತ್ತೀವಿ ಅಂತ ಹೇಳಿದ್ರೆ ಇವತ್ತು ನಾವು ಯಾವತ್ತೂ ಕೂಡ ತಪ್ಪು ಮಾಡೋಕೆ ಹೋಗಲ್ಲ. ತಪ್ಪು ಮಾಡಿದವ್ರನ್ನ ನಾವು ಬೆನ್ನತ್ತೀವಿ ಅಂದರೆ ನಾವು ಏನು ಕಾನೂನು ಪ್ರಕಾರ ಏನು ಕ್ರಮ ತೊಗೊಂಡು ಅಲ್ಲಿ ತನಕ ಕರೆಕ್ಟಾಗಿ ತೊಗೋಬೇಕನ್ನೋ ವಿಚಾರದಲ್ಲಿ ಬಿಡೋ ಪ್ರಶ್ನೆ ಇಲ್ಲ. ನಮ್ಮ ಹೋರಾಟ ಏನಿದೆ ಅದು ನಿರಂತರವಾಗಿ ನಡೀತೈತೆ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಹಿಂದಕ್ಕೆ ಸರಿಯಂಥ ಪ್ರಶ್ನೆ ಏನಿಲ್ಲ. ತಕ್ಷಣ ಅವ್ರು ಅರೆಸ್ಟ್ ಮಾಡಬೇಕಾಯ್ತು. ಇಲ್ಲಿ ತನಕ ಕೂಡ ಮಾಡೋ ಕೆಲಸ ಆಗಲಿಲ್ಲ ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ನೋಡ್ರಿ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ರೈಟ್? 11 ಗಂಟೆ ಎಕ್ಸಾಕ್ಟ್ಲಿ 11 ಗಂಟೆಗೆ ಆ ಕಡೆ ಈ ಕಡೆ ಆಗ್ಲಾರ್ದಂತ 11 ಗಂಟೆಗೆ ಪ್ರಾರಂಭ ಆಗುತ್ತೆ ರೀ. ಭಾಳಷ್ಟು ಮಂದಿ ನಾಯಕರು 16ನೇ ತಾರೀಕು ರಾತ್ರಿಗೆ ಬಂದ್ಬಿಡ್ತಾರೆ ರೀ. ಇನ್ನು ಕೆಲವು ಮಂದಿ ನಾಯಕರು ಏನಿದ್ದಾರೋ ಬೆಳಗ್ಗೆ ಬಿಟ್ಟು 11 ಗಂಟೆ ಒಳಗಡೆ ಸೇರ್ಕೊತಾರೆ ರೀ. 11 ಗಂಟೆಗೆ ಹತ್ತತ್ರ ಸಮಾವೇಶದಲ್ಲಿ ನಾವು ಎಕ್ಸ್ಪೆಕ್ಟೇಷನ್ಸ್ ಬಂದು ಅಂದ್ಕೊತಾ ಇದ್ವಿ, ಒಂದು ಫಿಗರ್ ಅಂದ್ಕೊಂಡು 50,000 ಜನ ಸೇರ್ಬೋದು ಅಂದ್ಕೊತಾ ಇದ್ವಿ. ನಮಗೆ ಆಕಸ್ಮಿಕವಾಗಿ ಇನ್ನು ಜಾಸ್ತಿ ಜನರು ಕೂಡ ಸೇರ್ಬೋದನ್ನು ನಮಗೆ ಗೊತ್ತಿಲ್ಲ. ಹಂಗೆ ಭಾಳಷ್ಟು ಜನರು ಸೇರೋಂಥ ನಿರೀಕ್ಷೆ ಅಂತ ಇದೆ. ಹಂಗಾಗಿ ನಮ್ಮ ಅಭಿಪ್ರಾಯ ಅಲ್ಲಿ ಸಮಾವೇಶ ಮಾಡಿದ ನಂತರ ಸಮಾವೇಶದಲ್ಲಿ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಹಾದಿ ಹಿಡ್ಕೊಂಡು ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವ್ರು ಕೂಡ ಬರಬೇಕನ್ನಂಥ ಆಹ್ವಾನವನ್ನು ಕೂಡ ಕೊಡೋಂಥ ಕೆಲಸ ಮಾಡಿದ್ವಿ. ನಂತರ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಯಡಿಯೂರಪ್ಪ ಸಾಹೇಬರು, ಅಪೋಸಿಷನ್ ಲೀಡರ್ ಆದಂಥ ಅಶೋಕಣ್ಣವರು, ಅಪೋಸಿಷನ್ ಲೀಡರ್ ಅಂತ ಚಲವಾದಿ ನಾರಾಯಣ ಸಾಮಣ್ಣವರು, ಸೋಮಣ್ಣನವರು, ನಮ್ಮ ಕೇಂದ್ರದ ಮಂತ್ರಿಗಳು ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡಿದ್ವಿ. ಈ ಭಾಗದಲ್ಲಿ JDS ಪಕ್ಷದ ಶಾಸಕರೆಲ್ಲರೂ ಕೂಡ ಆಹ್ವಾನ ಕೊಡೋಂಥ ಕೆಲಸ ಮಾಡಿ BJP ಪಕ್ಷದಲ್ಲಿದ್ದಂಥ ಶಾಸಕರನ್ನ, ಮಾಜಿ ಸಂಸದರುಗಳನ್ನ, ಮಾಜಿ ಶಾಸಕರನ್ನ, ಎಲ್ಲ ಜನಪ್ರತಿನಿಧಿಗಳನ್ನ ಆಹ್ವಾನವನ್ನು ಕೊಡಂತ ಅಲ್ಲಿ ನಡೆದ ನಂತರ ಅದಕ್ಕೆ ಸಮಾವೇಶ ಮುಗಿದ ನಂತರ ಅದು ಫಾಲೋಡ್ ಬೈ ಪಾದಯಾತ್ರೆ ಅಂತ ಹೇಳಿ ಆಲ್ರೆಡಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲ, ನಮ್ಮ ಅಧ್ಯಕ್ಷರು ನಮಗೆ ಅಲ್ಲ ನೋಡ್ರಿ, ವಿಜೇಂದ್ರ ಅವರು ಇವತ್ತು ಬೆಳಿಗ್ಗೆ ಚಿತ್ರದುರ್ಗದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಡೀ ಪಕ್ಷದ ಎಲ್ಲ ಕೋರ್ ಕಮಿಟಿ ಸದಸ್ಯರು, ನಾಯಕರುಗಳು ಪಾದಯಾತ್ರೆ ಮಾಡಬೇಕನ್ನೋದು ನಮ್ಮೆಲ್ಲರಿಗೂ ಇಷ್ಟ, ಒಪ್ಪಿಗೆ. ಕೇಂದ್ರಕ್ಕೆ ನಾವು ಪತ್ರ ಕಳಿಸಿದ್ವಿ ಅಂತ ಹೇಳಿದ್ದಾರೆ.
ಕೇಂದ್ರದಿಂದ ಕೂಡ ಅವ್ರಿಗೆ ಏನು ಸೂಚನೆ ಬಂದಿದೆ ಅಂತ ಇವಾಗ ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ ಅದನ್ನು ಅವರು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡ್ತಾರೆ ಅಷ್ಟೇ. ಅದ್ರ ಬಗ್ಗೆ ಇಲ್ಲಿ ತನಕ ಆಗಿದೆ, ಇಲ್ಲಿ ತನಕ ಯಾವುದು ಕನ್ಫರ್ಮ್ ಆಗಿಲ್ಲ ರೀ. ಎಲ್ಲಿ ತನಕ ಕೂಡ ಕನ್ಫರ್ಮ್ ಆಗಲಿಲ್ಲ. ವಿಜಯ್